ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರ ಅಂದರೆ ತುಂಬಾ ವಿಶೇಷವಾಗಿರುತ್ತೆ. ಯಾಕಂದರೆ ಯಾವುದೇ ಕೆಲಸ ನಿಮಗೆ ನಿಂತೋಗಿದ್ರೂ ಕೂಡ ಹಣಕಾಸಿನ ಸಮಸ್ಯೆಗಳು ತುಂಬ ಇದ್ದಾಗ ಅದನ್ನು ನಾವು ಯಾವ ರೀತಿಯಪ್ಪ ಪರಿಹಾರ ಮಾಡ್ಕೊಳ್ಬಹುದು. ಸಾಲ ಜಾಸ್ತಿ ಆಗಿದೆ, ಸಾಲಗಾರರ ಒಂದು ಕಾಟದಿಂದ ನಮಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇವುಗಳನ್ನು ನಾವು ತೀರಿಸ್ಕೊಂಡು ನೆಮ್ಮದಿಯಾಗಿ ಇರಬೇಕು ಅನ್ನೋದಕ್ಕೆ ಸಾಕಷ್ಟು ಈಗಿನ ಪರಿಹಾರಗಳಲ್ಲಿ ಮುಖ್ಯವಾಗಿ ದಾಸವಾಳದ ಪರಿಹಾರ ತುಂಬ ಕೈ ಹಿಡಿಯುತ್ತೆ. ಯಾಕಂದರೆ ದಾಸವಾಳದ ಹೂವು ಅಂತ ಹೇಳಿದ್ರೆ ಗಣಪತಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಗಣಪತಿಯನ್ನು ನಾವು ಬುಧವಾರದ ದಿನಗಳಲ್ಲಿ ಯಾರು ಈ ರೀತಿಯ ವಿಶೇಷವಾಗಿ ಆರಾಧನೆ ಮಾಡ್ತಾರೆ, ಈ ಪರಿಹಾರವನ್ನು ಮಾಡ್ಕೊಳ್ತಾರೋ, ಭೂಮಿಯನ್ನು ತಗೊಳ್ಳುವಂಥ ಯೋಗ, ಬಂಗಾರವನ್ನು ತೆಗೆದುಕೊಳ್ಳುವಂಥ ಯೋಗ. ಪದೇ ಪದೇ ಬಂಗಾರ ಗಿರ್ವಿ ಇಡ್ತಾ ಇದ್ದೀವಿ, ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಒಂದು ಚೂರಾದರೂ ಬಂಗಾರ ಮಾಡಿಸಿಟ್ಕೊಳ್ಳೋಣ ಅಂದರೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಈ ಥರ ಚಿನ್ನ ಬೆಳ್ಳಿ ಇಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಆದಾಯದ ದಾರಿಗಳು ಜಾಸ್ತಿ ಆಗುತ್ತೆ. ಆದಾಯದ ದಾರಿಗಳು ತುಂಬಾ ನಮಗೆ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳು ಒಂದೊಂದೇ ಕಡಿಮೆ ಆಗ್ತಾ ತುಂಬಾ ನಾವು ಚೆನ್ನಾಗಾಗುವಂತೆ, ರಿಚ್ಚಾಗಿ ಶ್ರೀಮಂತರನ್ನಾಗಿಸುವಂಥ ಪರಿಹಾರ ಇದಾಗಿದೆ. ಏಕೆಂದರೆ ತುಂಬ ಜನ ನಾವು ನೋಡಬಹುದು, ಇಷ್ಟು ನೀರು ಕುಡ್ದಷ್ಟೇ ಒಂದು ಈಸಿಯಾಗಿ ಬಂಗಾರವನ್ನು ತಗೊಳ್ತಾ ಇರ್ತಾರೆ, ಭೂಮಿಯನ್ನು ತಗೊಳ್ತಾ ಇರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ ಇವುಗಳ ಮೇಲೆ. ಯಾವ ರೀತಿ ನಮಗೆ ಸಾಧ್ಯ ಆಗೋದೇ ಇಲ್ಲ ಅಲ್ವಾ, ಆದರೂ ನಾವು ಒಳ್ಳೆ ರೀತಿಯಲ್ಲಿ ಸಂಬಳ ತೆಗಿತಾ ಇದ್ದೀವಿ ಅನ್ನುವಂಥವರು ಕೂಡ ಈ ಪರಿಹಾರ ಮಾಡಿಕೊಳ್ಳುವಾಗ ಒಂಥರ ನಮಗೆ ಇಷ್ಟು ಸಂಬಳ ಇದ್ದರೂ ಯಾಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ಕೊಳ್ತಾರೆ. ಆದರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಒಳ್ಳೆ ಬದಲಾವಣೆ ಅನ್ನೋದು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಯಾಕಂದರೆ ದಾಸವಾಳದ ಗಿಡ ಯಾರ ಮನೆ ಹತ್ರ ಇರುತ್ತೋ ಆ ಮನೆಯಲ್ಲಿ ಸಕಾರಾತ್ಮಕವಾಗಿರುತ್ತೆ, ಒಳ್ಳೆ ಆಲೋಚನೆ ಇರುವಂಥದ್ದು. ನಾವು ಯಾವಾಗ ಉತ್ತಮವಾದ ಆರೋಗ್ಯ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀವೋ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ನೀವು ನೋಡಬಹುದು, ಪ್ರತಿನಿತ್ಯ ಏನು ಜಗಳ, ಹೊಂದಾಣಿಕೆ ಇರೋದಿಲ್ಲ, ಮನೆಯಲ್ಲಿ ಅಡ್ಜಸ್ಟ್ಮೆಂಟೇ ಇರೋದಿಲ್ಲ, ತುಂಬ ಕಷ್ಟ ಅನ್ನೋದು ಇದೆ ಅನ್ನುವಂಥವರು ನಿಂತಿರುವ ಕೆಲಸಗಳನ್ನು ಸರಾಗವಾಗಿ ನಮ್ಗೆ ನಡಿಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ನೋಡಿ, ಅವರು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಬುಧವಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಗಣಪತಿ ಸ್ವಾಮಿ ಬಂದು ವಿಘ್ನ ವಿನಾಶಕ, ಎಲ್ಲ ವಿಘ್ನಗಳನ್ನು ಕೂಡ ದೂರ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿ ತುಂಬ ಸುಖ ಸಂತೋಷ ಅನ್ನುವಂಥದ್ದು ನಮಗೆ ಸಿಗುವಂತೆ ಮಾಡುತ್ತೆ ಈ ಪರಿಹಾರದಿಂದ. ಯಾರ ಮನೆ ಹತ್ರ ಈ ಗಿಡ ನೆಟ್ಕೊಂಡಿರ್ತಾರೆ ನೋಡಿ, ಅವ್ರ ಮನೆಯಲ್ಲಿ ಒಂದು ದೈವಿಕ ಶಕ್ತಿ, ಕಳೆ ಅನ್ನೋದು ಜಾಸ್ತಿ ಇರುತ್ತೆ. ದುಡಿಯುವಂಥ ಯಾರು ಇರ್ತಾರೆ ನೋಡಿ, ಅವ್ರ ಕೈ ಬಲ ಜಾಸ್ತಿ ಬರುತ್ತೆ. ಅಂದರೆ ಆದಾಯ ಅವ್ರ ಮನೆಯಲ್ಲಿ ಜಾಸ್ತಿ ಆಗುವಂತೆ ನೋಡಿಕೊಳ್ಳುತ್ತೆ. ಈ ಪರಿಹಾರವನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಬುಧವಾರ ಸಂಜೆ ಮಾಡಿಕೊಂಡ್ರೂ ಆಯಿತು, ಇಲ್ಲಾಂದರೆ ಬುಧವಾರ ಪೂರ್ತಿಯಾಗಿ ನಿಮಗೆ ಯಾವ ಸಮಯಕ್ಕೆ ಅನುಕೂಲ ಆಗುತ್ತೋ ಆ ಸಮಯಕ್ಕೆ ಮಾಡ್ಕೊಳ್ಬಹುದು. ಮೊದಲೇ ಮಂಗಳವಾರದ ದಿನ ರಾತ್ರಿ, ಅದು ನಿಮ್ಮ ಮನೆಯಲ್ಲಿ ಏನಾದರೂ ಗೋಧಿ ಕಾಳು ಇದ್ದರೆ, ಯಾಕಂದರೆ ಗೋಧಿ ಕಾಳು ಬಂದು ನಮ್ಮ ಸಮಸ್ಯೆಗಳನ್ನು ಹಾಗೂ ನಮಗೆ ಇರುವಂಥ ಗ್ರಹದೋಷಗಳನ್ನು ಪರಿಹಾರ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಜನಕ್ಕೆ ಸ್ವಂತ ಮನೆಯ ಯೋಗನೇ ಕೂಡ ಬಂದಿರೋದಿಲ್ಲ. ವರ್ಷಾನುಗಟ್ಟಲೆ ಬಾಡಿಗೆ ಮನೆಗಳಲ್ಲೇ ಇದ್ಬಿಟ್ಟಿರ್ತಾರೆ. ಬಾಡಿಗೆ ಮನೆಯಲ್ಲಿ ನಾವು ಬಾಡಿಗೆ ಕಟ್ಟೋದಕ್ಕೂ ಆಗೋದಿಲ್ಲ, ಹಾಗೂ ತುಂಬ ತೊಂದರೆ ಪಡ್ತಾ ಇದ್ದೀವಿ. ನಾವು ಇಷ್ಟಪಡುವಂಥ ಮನೆ ವ್ಯವಸ್ಥೆ ಈ ಥರ ಏನೂ ಇಲ್ಲ, ಆದರೂ ನಾವೇನೋ ಇರಬೇಕು, ಇದ್ದೀವಿ ಅನ್ನೋ ಥರ ತುಂಬಾ ಇರ್ತೀವಿ ನೋಡಿ ಕೆಲವೊಂದು ಬಾರಿ. ಆ ಥರ ನಿಮಗೆ ಸ್ವಂತ ಮನೆ ಯೋಗ ಕೂಡ ಕೂಡಿ ಬರುತ್ತೆ ಈ ಪರಿಹಾರದಿಂದ. ಮುಖ್ಯವಾಗಿ ಸ್ವಲ್ಪನೇ, ಜಾಸ್ತಿ ನಮಗೇನು ಬೇಕಾಗಿಲ್ಲ. ಗೋಧಿ ಕಾಳನ್ನು ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ನೆನೆಸಿದ್ರೂ ಸಾಕು, ಇಲ್ಲಾಂದರೆ ಒಂದೇ ಒಂದು ಸ್ಪೂನ್ ನೆನೆಸಿದ್ರೂ ಸಾಕು. ಈ ಪರಿಹಾರವನ್ನು ತುಂಬ ಸರಳ ವಿಧಾನವಾಗಿರುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಮಾಡಿಕೊಂಡ ಮೇಲೆ ನಿಮಗೇ ಅದರ ಪ್ರಭಾವ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಇದನ್ನು ಮಂಗಳವಾರದ ದಿನ ರಾತ್ರಿ ನೆನೆಸಿಟ್ಬಿಟ್ಟಿದ್ದೆ, ಮಾರನೆಯ ದಿನ ಬುಧವಾರ
ಚೆನ್ನಾಗಿರುವಂಥ ಒಂದು ದಾಸವಾಳದ ಎಲೆಯನ್ನು ನೀವು ತಗೊಂಡು ಬರಬೇಕಾದ್ರೆ ನಿಮ್ಮ ಮನೆ ಹತ್ರ ಇದ್ದರೂ ಪರವಾಗಿಲ್ಲ, ಬೇರೆಯವರ ಮನೆ ಹತ್ರ ಇದ್ರೂ ತೊಂದರೆ ಇಲ್ಲ. ಕೇಳಿ ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ತೀವಿ. ಇದಕ್ಕಾಗಿ ತಗೊಳ್ತಾ ಇದ್ದೀವಿ, ತಾಯಿ ನಮ್ಮನ್ನು ಆಶೀರ್ವಾದ ಮಾಡು ಅಂತ ನೀವು ಕೇಳ್ಕೊಳ್ಬೇಕು ಸ್ನೇಹಿತರೆ. ಆಗ ಈ ಪರಿಹಾರಕ್ಕೆ ನಾವು ತಗೊಳ್ತಾ ಇರೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಭೂದೇವಿ ಇಬ್ಬರೂ ಕೂಡ ದಾಸವಾಳದ ಗಿಡದಲ್ಲಿ ನೆಲೆಸಿರ್ತಾರೆ. ಇದನ್ನು ಕೇಳಿಕೊಂಡಾಗ ನಮಗೆ ಭೂದೇವಿಯ ಆಶೀರ್ವಾದ ಅನ್ನೋದು ಕೂಡ ಸಿಕ್ಕದಾಗ ಭೂಮಿಗಳನ್ನು ನಾವು ಕೊಂಡುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಹಾಗೂ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಕ್ಕಿದಾಗ ಯಥೇಚ್ಛವಾಗಿ ಸಂಪತ್ತು ಅನ್ನೋದು ನಮ್ಮ ಮನೆಯಲ್ಲಿ ತಾಂಡವವಾಡುತ್ತೆ ಅಂತ ಹೇಳಬಹುದು. ಇದನ್ನು ನೀವು ನೆನೆಸಿಟ್ಟು ತದನಂತರ ಅದರ ಮೇಲೆ ಗೋಧಿ ಕಾಳನ್ನು ಹಾಕಬೇಕು. ಎಲೆಯ ಮೇಲೆ ಕ್ಲೀನಾಗಿ ಒರೆಸಿಟ್ಬಿಟ್ಟು ಒಂದು ತುಂಡು ಬೆಲ್ಲವನ್ನು ಇದರ ಮೇಲೆ ಇಟ್ಟಾಗ ಇವೆರಡೂ ಕೂಡ ಸೇರಿದಾಗ ಏನಾಗುತ್ತೆ ಅಂದರೆ ನಮಗೆ ಏನು ಸಮಸ್ಯೆಗಳಿರುತ್ತೆ ನೋಡಿ, ಅವುಗಳನ್ನು ಪರಿಹಾರ ಮಾಡೋದಕ್ಕೆ ಈ ಎರಡು ವಸ್ತುಗಳು ಕೂಡ ತುಂಬ ಸಹಾಯಕ್ಕೆ ಬರುತ್ತೆ. ಇದನ್ನು ನಾವು ಕ್ಲೀನಾಗಿ ಒಂದು 10 ನಿಮಿಷ ನೀವು ಮನೆಯಲ್ಲಿ ಏನಾದರೂ ಬುಧವಾರ ಪೂಜೆ ಮಾಡೋದಿದ್ದರೆ ಇಡಬಹುದು ದೇವ್ರ ಮನೆಯಲ್ಲಿ. ನಾವೇನು ಪೂಜೆ ಮಾಡ್ತಾ ಇಲ್ಲ, ಪರಿಹಾರ ಮಾಡ್ಕೊಳ್ಬಹುದಾ ಅನ್ನುವಂಥವರು ಕೈ ಕಾಲು ಮುಖ ತೊಳ್ಕೊಂಡು ನೀವು ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನಮಗೆ ಇರುವಂಥದ್ದು ನಂಬಿಕೆ ಇಟ್ಟರು ಮಾಡಬೇಕು. ನಂಬಿಕೆ ಇಲ್ಲದೆ ಮಾಡುವಂಥ ಪರಿಹಾರ ಯಾವುದು ಕೂಡ ಒಳ್ಳೆಯ ರಿಸಲ್ಟ್ ಕೊಡೋದಿಲ್ಲ. ನಂಬಿಕೆಯಿಂದ ಈ ಪರಿಹಾರ ನಾವು ಮಾಡ್ತಾಯಿದ್ದೀವಿ, ದಯವಿಟ್ಟು ತಾಯಿ ನಮಗೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಮಾಡಿಕೊಳ್ಳಿ. ಅದಾದಮೇಲೆ ನಿಮ್ಮ ಮನೆಯ ಮೇಲೆ ನೀವು ನಿಮಗೇನಾದರೂ ಟೆರೇಸ್ ಇದೆ, ಕಾಂಪೌಂಡ್ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲೇ ಇದನ್ನು ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹತ್ತಿರದಲ್ಲೇ ಯಾವುದೇ ದೇವಾಲಯ ಇದ್ದರೂ, ಇದೇ ಥರ ಅಂತಿಲ್ಲ, ಯಾವುದೇ ದೇವಾಲಯ ಇದ್ದರೂ ಆ ಆವರಣದಲ್ಲಿ ಕಾಂಪೌಂಡ್ ಮೇಲೆ ಇಟ್ಟುಬಿಟ್ಟು ಕೇಳಿಕೊಂಡು ಬನ್ನಿ. ಇವುಗಳನ್ನು ಯಾವುದೇ ಕ್ರಿಮಿಕೀಟಗಳು, ಪಕ್ಷಿಗಳು ಏನೇ ಆದರೂ ಪರವಾಗಿಲ್ಲ ತಿಂದಾಗ ನಮ್ಮ ಸಮಸ್ಯೆಗಳು ಪೂರ್ತಿಯಾಗಿ ದೂರ ಹೋಗುತ್ತೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿ ಇರುವಂಥದ್ದು ದಾಸವಾಳದ ಎಲೆಯಿಂದ ನಾವು ತೆಗೆದುಕೊಳ್ಳುವಂಥ ಆ ಎರಡೂ ವಸ್ತುಗಳು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಜಾಸ್ತಿ ನಾವು ಕೇಳಿಕೊಂಡ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಈ ಪರಿಹಾರವನ್ನು ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ. ನಿಮ್ಮ ಕೋರಿಕೆಗಳು ಒಂದು ವಾರಕ್ಕೆ, ಈ ಬುಧವಾರ ಮಾಡ್ಕೊಂಡಿದ್ದೀರಾ ಅಂದರೆ ಬರುವ ಬುಧವಾರದ ಒಳಗಡೆ ಒಳ್ಳೆ ಬದಲಾವಣೆ ಅನ್ನೋದು ನಿಮಗೆ ಆಗೇ ಆಗುತ್ತೆ ಅಂತ ಹೇಳಬಹುದು. ಇಷ್ಟೇ ಸರಳವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.